ಹೆಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. 20ನೇ ಪ್ರಶ್ನೆ, ಕೇಂದ್ರ ಸರ್ಕಾರ ಎಂಬಂತಹ ಚಾಪ್ಟರ್ ಇಂದ ಸಂಸತ್ತಿನ ಕಾರ್ಯಾಂಗೀಯ ಅಧಿಕಾರ ಮತ್ತು ಕಾರ್ಯಗಳನ್ನ ವಿವರಿಸಿ ಅಂತ ಕೇಳಿದ್ದಾರೆ. ಓಕೆ, ಸೊ ಸಂಸತ್ತಿನ ಅಧಿಕಾರಗಳು ಯಾವ್ಯಾವು ಅಂತಂದ್ರೆ ಶಾಸನೀಯ ಅಧಿಕಾರ, ಕಾರ್ಯಾಂಗೀಯ ಅಧಿಕಾರ, ಹಣಕಾಸಿನ ಅಧಿಕಾರ, ನ್ಯಾಯಾಂಗೀಯ ಅಧಿಕಾರ ಮತ್ತು ಸಂವಿಧಾನ ತಿದ್ದುಪಡಿ ಮಾಡುವ ಅಧಿಕಾರ ಹಾಗೂ ಇತರೆ ಅಧಿಕಾರಗಳು. ಅದರಲ್ಲಿ ಸಂಸತ್ತಿನ ಕಾರ್ಯಾಂಗೀಯ ಅಧಿಕಾರ ಮತ್ತು ಕಾರ್ಯಗಳನ್ನ ವಿವರಿಸಿ ಅಂತ ಕೇಳಿದರು. ಸಂಸತ್ತಿನ ಕಾರ್ಯಾಂಗೀಯ ಅಧಿಕಾರ ಮತ್ತು ಕಾರ್ಯಗಳು. ಭಾರತ ಸಂಸದೀಯ ಪದ್ಧತಿಯ ಸರ್ಕಾರ ಅಲ್ವಾ? ಸೊ ದ್ವಿಸದನ ಸರ್ಕಾರವನ್ನ ಭಾರತ ಹೊಂದಿದೆ. ಪ್ರಧಾನಮಂತ್ರಿಯವರ ನೇತೃತ್ವದಲ್ಲಿ ಮಂತ್ರಿಮಂಡಲ ನೈಜವಾದ ಕಾರ್ಯಾಂಗವಾಗಿದೆ. ಸೊ ಭಾರತದ ಕಾರ್ಯಾಂಗ ಯಾವುದು? ಪ್ರಧಾನಮಂತ್ರಿ ನೇತೃತ್ವದ ಮಂತ್ರಿಮಂಡಲ. ಕೇಂದ್ರ ಮಂತ್ರಿಮಂಡಲವು ಸಂಸತ್ತಿಗೆ ಜವಾಬ್ದಾರಿಯುತವಾಗಿರುತ್ತೆ. ಓಕೆ, ಸಂಸತ್ತು ಮಂತ್ರಿಮಂಡಲವನ್ನ ಪ್ರಶ್ನಿಸುವ ಮೂಲಕ ಕಾರ್ಯಾಂಗದ ಮೇಲೆ ಸಂಪೂರ್ಣ ನಿಯಂತ್ರಣವನ್ನ ಹೊಂದಿರುತ್ತೆ. ಈಗ ಸಂಸತ್ತಿನ ಸದಸ್ಯರು, ವಿರೋಧ ಪಕ್ಷದ ಸದಸ್ಯರಾಗಿರ್ಬೋದು ಅಥವಾ ಇತರ ಸದಸ್ಯರು ಮಂತ್ರಿಮಂಡಲವನ್ನ ಪ್ರಶ್ನಿಸುವ ಮೂಲಕ ಕಾರ್ಯಾಂಗದ ಮೇಲೆ ಸಂಪೂರ್ಣ ನಿಯಂತ್ರಣವನ್ನ ಹೊಂದಿರುತ್ತೆ. ಲೋಕಸಭೆಯ ವಿಶ್ವಾಸವಿರುವವರೆಗೂ ಮಾತ್ರ ಮಂತ್ರಿಮಂಡಲ ಅಧಿಕಾರದಲ್ಲಿ ಮುಂದುವರಿಯುತ್ತೆ. ಲೋಕಸಭೆಯ ವಿಶ್ವಾಸ ಕಳೆದುಕೊಂಡಾಗ ಮಂತ್ರಿಮಂಡಲ ರಾಜೀನಾಮೆಯನ್ನ ನೀಡಬೇಕಾಗತ್ತೆ. ಓಕೆ, ಲೋಕಸಭೆಯು ಸರ್ಕಾರದ ನೀತಿ ಹಾಗೂ ಯೋಜನೆಗಳನ್ನ ಕುರಿತು ಅವಿಶ್ವಾಸ ವ್ಯಕ್ತಪಡಿಸಿದರೆ, ಅವಿಶ್ವಾಸ ನಿರ್ಣಯವನ್ನ ನೀವು ನೋಡಿರ್ತೀರ, ವಿಶ್ವಾಸ ಮತ ಅಥವಾ ಅವಿಶ್ವಾಸ ನಿರ್ಣಯವನ್ನ ಅಲ್ವಾ? ಸೊ ಲೋಕಸಭೆ ಏನಾದರೂ ಸರ್ಕಾರದ ನೀತಿ ಹಾಗೂ ಯೋಜನೆಗಳ ಕುರಿತು ಅವಿಶ್ವಾಸ ವ್ಯಕ್ತಪಡಿಸಿದರೆ ಕಾರ್ಯಾಂಗ ಅಂತಂದ್ರೆ ಯಾವುದು ಮಕ್ಕಳೇ? ಪ್ರಧಾನಮಂತ್ರಿಯವರ ನೇತೃತ್ವದ ಮಂತ್ರಿಮಂಡಲ ರಾಜೀನಾಮೆ ಕೂಡ ನೀಡಬೇಕಾಗತ್ತೆ. ಓಕೆನಾ? ಸೊ ಇವು ಸಂಸತ್ತಿನ ಕಾರ್ಯಾಂಗೀಯ ಅಧಿಕಾರ ಮತ್ತು ಕಾರ್ಯಗಳು. ಓಕೆ, ಥ್ಯಾಂಕ್ ಯು.